ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಈಗ ತಾನೇ ಅಮೃತಾಂಜನ್ ಸಿನಿಮಾ ನೋಡಿದೆ. ಸೊ JRM ಅವರು ಮೊದಲನೇ ಫಿಲ್ಮ್ ಅನ್ಸುತ್ತಾರೆ ಎಲ್ಲ ಡೈರೆಕ್ಟ್ ಮಾಡಿದ್ರು. ಎರಡನೇ ಫಿಲಮ್ ಫಸ್ಟ್ ಸಿನಿಮಾ ಸೋತಾಯಿತು. ಓಕೆ. ಸೊ ಅಮೃತಾಂಜನ್ ಅಂತ ತುಂಬ ಒಂದು ಯುನೀಕ್ ಆಗಿದೆ ಸಿನಿಮಾ. ಒಂದು ಅಂದರೆ ಪ್ರತಿಯೊಂದು ಅಪ್ರೋಚು ಅವ್ರು ಏನು ಮಾಡ್ಕೊಂಡು ಹೋಗಿದ್ದಾರೆ ಅದನ್ನು, ಅಂದರೆ ಎಲ್ಲಿ ಎಮೋಷನ್ಸ್ ಇದ್ದರೂ ಕೂಡ ಅದನ್ನು ಕಾಮಿಡಿ ಮುಖಾಂತರ ಹೇಳಿರೋಂಥದ್ದು ಮಜಾ ಇದೆ ನಿಮಗೆ. ಕಂಪ್ಲೀಟ್ ಸಿನಿಮಾ ಫಸ್ಟಿಂದ ಕೊನೆವರೆಗೂ ಆ ಟ್ವಿಸ್ಟ್ ಆಗ್ಬೋದು, ಒಂದಷ್ಟು ಫನ್ನಿ ಮೂಮೆಂಟ್ಸು ಪ್ಲಸ್ ಫನ್ನಿ ಕ್ಯಾರೆಕ್ಟರ್ಗಳು. ಸೊ ಒಂದು ಎಮೋಷನಲ್ ವಿಷಯನೂ ಒಂದು ಹ್ಯೂಮರಸ್ ಆಗಿ ಎಲ್ಲೂ ಒಂಥರ ತುಂಬ ತಲೆಗೆ ಏನು ಹುಳ ಕೊಡ್ದೇನೆ ನಗಿಸಿ ನಿಮಗೆ ಒಂದು ಮಜಾ ಕೊಟ್ಟು ಕಳಿಸ್ತಾರೆ. ಸೊ ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ. ಎಲ್ಲರೂ ಕೂಡ ಎಲ್ಲ ಆರ್ಟಿಸ್ಟ್ಗಳು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ಒಂದು ಎರಡು ಕಾಲು ಗಂಟೆ ಒಂದು ಎಂಟರ್ಟೈನಿಂಗ್, ಕಂಪ್ಲೀಟ್ಲಿ ಒಂದು ಎಂಟರ್ಟೈನಿಂಗ್ ಸಿನಿಮಾ ನೋಡೋದಂತ ಒಂದು ಅನುಭವ ಆಯಿತು. ಸೊ ಯಾರ್ಯಾರು ನೋಡಿಲ್ಲ ಒಂದು ಥಿಯೇಟ್ರಿಗೆ ಬಂದೆ ಸಿನಿಮಾನ ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಗೆ ತುಂಬ ಟಚ್ ಆದಂಥ ವಿಷಯ ಅಮೃತಾಂಜನ, ತುಂಬ ಮನ್ಸಿಗೆ ಟಚ್ ಆಗಿದೆ. ಅಲ್ಲಿರೋಂಥ ಯಾವುದೇ ಗುಣಗಳು ಅದರಲ್ಲಿಲ್ಲ. ಹಾಗಾಗಿ ಅಂದರೆ ಎಮೋಷನ್ಸ್ ನನಗೆ ಹ್ಯೂಮರ್ ಚೆನ್ನಾಗಿತ್ತು, ಒಳ್ಳೆ ಮಜಾ ಮಾಡ್ತಾಯಿದ್ದೆ. ಆ್ಯಂಡ್ ಗೌರವ್ರದ್ದು ಒಂದಷ್ಟು ಎಪಿಸೋಡ್ಸು, ಪಾಯಲ್ದು ಒಂದಷ್ಟು ಎಪಿಸೋಡ್ಸು, ಸುಧಾಕರ್ ಅವ್ರದ್ದು, ಐ ಥಿಂಕ್ ಎಲ್ಲರದು ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಒಂದು ಯುನೀಕ್ ಆಗಿದೆ ಎಲ್ಲರ ಪಾತ್ರಗಳು ಕೂಡ, ಮಜಾ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ, ನಾನು ಸುನೇತ್ರ ಪಂಡಿತ್. ಈಗಷ್ಟೇ ಅಮೃತಾಂಜನ್ ಅನ್ನೋ ಒಂದು ಲಾಫ್ಟರ್ ರಯಾಟ್ ಫಿಲ್ಮ್ನ ನೋಡ್ಕೊಂಡು ಬಂದೆ. ನಕ್ಕು ನಲಿದು ಇಡೀ ಥಿಯೇಟ್ರು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಅದನ್ನು ನೋಡಿ ಸಂತೋಷ ಪಟ್ಕೊಂಡು ಹೊರಗಡೆ ಬಂದೆ. JRM ಅಂತ ಫುಲ್ಲು ಹೆಸರಿಟ್ಕೊಂಡು ನಮ್ಮ JRM ಸರು ಅದ್ಭುತವಾಗಿ ಬರೆದು ಅದನ್ನು ನಿರ್ದೇಶಿಸಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಮುತ್ತು ರತ್ನಗಳು ಅಂತಲೇ ಹೇಳ್ಬೋದು ಇವ್ರನ್ನೆಲ್ಲ. ಕಾರ್ತಿಕ್, ಸುಧಾಕರು, ಗೌರವ್, ಭವ್ಯ, ಪಲ್ಲವಿ, ಪಾಯಲ್, ಈ 6 ಜನ ಅಚ್ಚುಕಟ್ಟಾಗಿ ತಮ್ಮ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಅಷ್ಟೇ ಅಲ್ಲ, ಅದ್ರ ಜೊತೆಯಲ್ಲಿ ಬರುವಂಥ ಎಲ್ಲ ಸಪೋರ್ಟಿಂಗ್ ರೋಲ್ಸ್ ಕೂಡ ತುಂಬ ಅಚ್ಚುಕಟ್ಟಾಗಿ. ನನಗೆ ಈ ಫಿಲಮಲ್ಲಿ ಏನು ಇಷ್ಟ ಆಯಿತು ಅಂದರೆ, ಯೂಟ್ಯೂಬಲ್ಲಿ ಅವ್ರ ಜೊತೆ ಯಾರು ಕೆಲಸ ಮಾಡಿದಾರೋ ಅವ್ರನ್ನ ಯಾರನ್ನೂ ಬಿಟ್ಕೊಡದೆ ಅವ್ರನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಸಿನಿಮಾನೂ ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ಈ ಮುತ್ತು ರತ್ನಗಳನ್ನು ನೋಡೋಕ್ಕೆ ದಯಮಾಡಿ ಎಲ್ಲರೂ ಬೇಗ ಥಿಯೇಟ್ರಿಗೆ ಬನ್ನಿ, ಎನ್ಕರೇಜ್ ಮಾಡಿ. ಯಾಕಂದರೆ ಇವರು ಪ್ರಾಮಿಸ್ ಮಾಡ್ತಾರೆ ನಿಮಗೆ ಖಂಡಿತವಾಗ್ಲೂ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಮುಂದೆ ಬರುವ ದಿನಗಳಲ್ಲಿ. ಯಾಕೆ ಅಂದರೆ ಲಾಫ್ಟರ್ ಮೇಕ್ಸ್ ಏನಂತಾರೆ, ಒನ್ ಡೇ ಎಕ್ಸ್ಟ್ರಾ ಒಂದು ಹನಿ ರಕ್ತ ಜಾಸ್ತಿ ಆಗತ್ತಂತೆ ನಾವು ನಕ್ಕಷ್ಟು. ಸೊ ಸಿಕ್ಕಾಪಟ್ಟೆ ರಕ್ತ ಜಾಸ್ತಿ ಆಗಿಬಿಟ್ಟಿದೆ ಈಗ ನಮಗೆ, ಅಂದರೆ ಅಷ್ಟು ನಕ್ಕಿದ್ದೀವಿ ಅಂತ. ಸೊ ಪ್ಲೀಸ್ ದಯಮಾಡಿ ಎಲ್ಲರೂ ಥಿಯೇಟರ್ಸ್ಗೆ ಬಂದು ಅಮೃತಾಂಜನ್ನ ನೋಡಿ ಬಾಯಿ ತುಂಬ ನಗಿ, ಆಮೇಲೆ ಮನಸ್ಸು ತುಂಬ ಒಂದು ಉಲ್ಲಾಸನ ತುಂಬಿಕೊಂಡು ಹೊರಗಡೆ ಹೋಗ್ಬೋದು. ಇದು ನಮ್ಮ ಭರವಸೆ ನಿಮಗೆ. ಸೊ ಪ್ಲೀಸ್ ಕಮ್ ವಾಚ್. ನಮ್ಮ ಕನ್ನಡ ಚಿತ್ರರಂಗನ ಉಳಿಸಿ ಹಾಗೂ ಬೆಳೆಸಿ, ಹಾಗೂ ಇಡೀ ಅಮೃತಾಂಜನ್ ತಂಡಕ್ಕೆ ಚಪ್ಪಾಳೆ. ಎಲ್ರಿಗೂ ನಮಸ್ಕಾರ. ಅಮೃತಾಂಜನ್ ಪಿಕ್ಚರ್ ನೋಡಿದ್ವಿ, ತುಂಬ ಸೂಪರಾಗಿತ್ತು. ಸೂಪರ್ ಅಂದರೆ ಅಮೃತಾಂಜನ್ ತಲೆನೋವು ಹಾಕ್ತಾರೆ. ನನಗೆ ನಗ್ದು ತಲೆನೋವು ಬಂದ್ಬಿಡ್ತು, ಅಷ್ಟೊಂದು ಖುಷಿಯಾಯಿತು ಪಿಕ್ಚರು. ತುಂಬ ಅಂದರೆ ಒಂದು ಸೆಂಟಿಮೆಂಟು ಮತ್ತು ಒಂದು ಕಾಮಿಡಿ ಎಲ್ಲ ಸೂಪರಾಗಿ ಮಾಡಿದ್ದು. ನಮ್ಮ ಕಾರ್ತಿಕ್, ಗೌರವ್ ಸರ್ ಎಲ್ಲ ಇವರು ನನ್ನ ನೆಕ್ಸ್ಟ್ ಪಿಕ್ಚರಲ್ಲಿ ಇವರೇ ನಮ್ಮ ಪಿಕ್ಚರ್ ಹೀರೋ ಕೂಡ. ನಾನು ಅವರು ಮೈಸೂರಲ್ಲಿ ಒಂದು 15 ದಿನ ಮಾಡಿದ್ದು ಒಟ್ಟಾಗಿ. ಆ ಪಿಕ್ಚರ್ ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗ್ತಿದೆ. ನಮ್ಮ JRM ಡೈರೆಕ್ಟರ್ ಸರು ತುಂಬ ಅಳಿಸ್ಬಿಟ್ಟಿದ್ದಾರೆ, ನಗಿಸ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದರು. ಏನಂದರೆ ಎರಡೂ ಇರಬೇಕು, ಒಂದು ನಕ್ಕೊಂಡೇ ಹೋಗೋದು, ಒಂದು ಅಳ್ಕೊಂಡೇ ಹೋಗೋದು ಇರಬಾರ್ದು. ಎರಡೂ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪಿಕ್ಚರ್ ಅಂತೂ ಅದ್ಭುತವಾಗಿ ಬಂದಿದೆ. ಎಲ್ಲರೂ ಕನ್ನಡ ಚಿತ್ರನ ಬಂದು ಈ ಥರ ಥಿಯೇಟ್ರಲ್ಲಿ ನೋಡಿ, ಇಂಥ ಹೊಸಬ್ರಿಗೆ ಯೂಟ್ಯೂಬಿಂದ ಬಂದು ಇವತ್ತು ಕನ್ನಡ ಚಿತ್ರಕ್ಕೆ ಒಂದು ಅವರು ದೊಡ್ಡ ಯಶಸ್ವಿ ಕಂಡಿದ್ದಾರೆ. ನಮಗೂ ಅದು ಖುಷಿಯಾಗಿದೆ. ಇದೇ ಥರ ಇವ್ರಿಗೆ ನನ್ನ ಕಡೆಯಿಂದ ತುಂಬ ಅಂದರೆ ನನಗೆ ಹೇಳ್ಕೊಳಕ್ಕಾಗ್ತಿಲ್ಲ, ಅಷ್ಟೊಂದು ಖುಷಿಯಾಗಿದೆ ಪಿಕ್ಚರ್ ನೋಡ್ಬಿಟ್ಟು. ಶುಭ ಆಗಲಿ ಇವರಿಗೆ. ಇನ್ನೂ ಮುಂದೆ ಬರುವ ಎಲ್ಲ ಚಿತ್ರಗಳು, ಇವ್ರು ಮಾಡುವಂಥ ಚಿತ್ರಗಳು ಕೂಡ ದೊಡ್ಡ ಮಟ್ಟದಲ್ಲಿ ಯಶಸ್ವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಜಾಲಿ ಎಲ್ಲ ಜಾಲಿ. ನಾನು ಈ ಡೈಲಾಗ್ ಹೇಳ್ದೆ ಮುಗಿದ್ರೆ ಚೆನ್ನಾಗಿರೋದಿಲ್ಲ, ಅದಕ್ಕೋಸ್ಕರ ಹೇಳಿದ್ದು. ಥ್ಯಾಂಕ್ ಯು.
ಎಲ್ಲರಿಗೂ ನಮಸ್ಕಾರ. ಸೊ ಇವಾಗ ಜಸ್ಟ್ ಅಮೃತಾಂಜನ್ ಮೂವಿ ನೋಡ್ಕೊಂಡು ಬಂದ್ವಿ. ತುಂಬ ಎಂಟರ್ಟೈನಿಂಗ್ ಆಗಿದೆ. ಪ್ರತಿಯೊಂದು ಅಂದರೆ ಒಂದೊಂದು ಪಂಚೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲೂ ಸಿನಿಮಾ ಬೋರೇ ಅನ್ಸಲ್ಲ. ಇಂಟರ್ವಲ್ಲೂ ಗೊತ್ತೇ ಆಗಲ್ಲ. ಆ್ಯಂಡ್ ಇಲ್ಲಿ ಬರೀ ಫ್ರೆಂಡ್ಶಿಪ್ಪು, ಲವ್ವು ಅಷ್ಟೇ ಅಲ್ಲದೆ ಈವನ್ ಪೇರೆಂಟ್ಸ್ ಇಮೋಷನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಐ ಥಿಂಕ್ ಈಗಿನ ಜನ್ರೇಷನ್ ಕಾಲದಲ್ಲಿ ನಾವು ಹೇಗೆ ಯೋಚನೆ ಮಾಡ್ತೀವಿ, ಎವ್ರಿಥಿಂಗು ಸೋ ರಿಲೇಟಬಲ್, ತುಂಬ ರಿಲೇಟ್ ಮಾಡ್ಕೋತಾ ಇದ್ವಿ. ಹಂಗೆ ಅಂದರೆ ಈಗಿನ ಕಾಲದ ಇವಾಗಿನ ಜನ್ರೇಷನ್ ಹೇಗೆ ಲವ್ ಮಾಡುವಾಗ ಯಾವ ಥರ ಯೋಚನೆ ಮಾಡ್ತಾರೆ, ಫ್ರೆಂಡ್ಸ್ ಜೊತೆ ಹೇಗೆ ಮಾತಾಡ್ತಾರೆ, ಅದು ಲೋನ್ ತೊಗೊಳೋದು ಇರಲಿ, ಅದು ದುಡ್ಡಿನ ವಿಷಯದಲ್ಲಿ ಪ್ರಾಬ್ಲಮ್ಸ್ ಬರೋದಿರಲಿ, ಫ್ರೆಂಡ್ಸ್ ಹೆಲ್ಪ್ ಮಾಡೋದಿರಲಿ, ತುಂಬ ನೀಟಾಗಿ ರಿಲೇಟಬಲ್ ಆಗಿ ತೋರಿಸಿದ್ದಾರೆ. ಆ್ಯಂಡ್ ಯೂಟ್ಯೂಬಿಂದ ಬಂದು ಇವಾಗ ಬಿಗ್ ಸ್ಕ್ರೀನಲ್ಲಿ ಇಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ತುಂಬ ಖುಷಿ ಆಯಿತು ನೋಡೋಕ್ಕೆ. ಆ್ಯಂಡ್ ಈ ಥರ ಯಂಗ್ ಟ್ಯಾಲೆಂಟ್ಸ್, ಈವನ್ ಫ್ರೆಶ್ ಫೇಸಸ್ ಬರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಫಸ್ಟ್ ಆಫ್ ಆಲ್ ಸಿನಿಮಾ ಥಿಯೇಟ್ರಿಗೆ ಬಂದಿದ್ದೇ ಒಂಚೂರು ಸ್ಟ್ರೆಸ್ ಬಸ್ಟರ್ ರಿಲೀಸ್ ಹಾಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಆಫ್ ಆಲ್ ತುಂಬ ದೊಡ್ಡ ಥ್ಯಾಂಕ್ ಯು ಸರ್. ಒಳ್ಳೆ ಸಿನಿಮಾ. ಮತ್ತು ಈ ಒಂದು ದೊಡ್ಡ ತಂಡವನ್ನು ಕಟ್ಟು ಆಳೋದನ್ನೋದು ತುಂಬ ಕಷ್ಟಕರ ವಿಷಯ. ಯಾಕಂದರೆ ಸೆಂಟಿಮೆಂಟಲ್ಲಿ ತೊಗೊಂಡ್ಬಿಟ್ಟವ್ರೆ ಸಿನಿಮಾನ. ಒಂದು ಎಂಟರ್ಟೈನ್ಮೆಂಟು ಬಿಟ್ಟು ನಾವು ದೊಡ್ಡ ಮೆಸೇಜ್ ಇದೆ. ಇವಾಗ ಏನು ಹುಡುಗರು ಸ್ಟ್ರೆಸ್ ಬಸ್ಟರ್ ಆಗ್ತಾರೆ, ಹುಡುಗಿ ಅದು ಮತ್ತು ಬೇರೆ ಬೇರೆ ಚಟದಲ್ಲಿ ಇರ್ತಾರೆ, ಆ ಒಂದು ಮೆಸೇಜ್ ಆಗಲಿ. ಮತ್ತು ಲೋನ್ಸ್, ಈ ಮೊಬೈಲಿಂದ ಲೋನ್ಸ್ ತೊಗೊತಾ ಇರ್ತಾರೆ, ಅದು ಎಷ್ಟು ಕಷ್ಟಪಡ್ತಾರೆ ಅದು. ಮತ್ತು ಪೇರೆಂಟ್ಸ್ಗಿಂತ ದೊಡ್ಡ ಮೆಸೇಜ್ ಕೊಟ್ಟಿದ್ದಾರೆ. ಯಾಕಂದರೆ ಪೇರೆಂಟ್ಸ್ ಬಂದ್ಬಿಟ್ಟು ಕೇಳಿದ್ದೆಲ್ಲ ಕೊಡಿಸ್ಕೊಂಡು ಮತ್ತು ಹುಡುಗರು ಹಾಳಾದ್ಮೇಲೆ ಹಿಂದೆ ಯೋಚನೆ ಮಾಡೋದು ಬೇಡ, ಮುಂದೆನೇ ಮುಂಚಿತವಾಗಿ ಯೋಚನೆ ಮಾಡಿ ಒಂದು ದೊಡ್ಡ ಮೆಸೇಜ್ ಕೊಟ್ಟಿದ್ದಾರೆ ಸಿನಿಮಾಯಿಂದ. ಸೊ ತುಂಬ ಖುಷಿಯಾಯಿತು. ನಾನು ಇನ್ನೇನು ಇಂಟರ್ವಲ್ ಟೈಮ್ ಕೇಳ್ತಾ ಇದ್ದೆ, ಎಲ್ರಿ ನೆಗ್ಸ್ರಿ ಅಂತ ಹೇಳ್ಬಿಟ್ಟು. ಆದರೆ ಈ ನೆಗೆಯೋದನ್ನೋದು ಒಂದು ಜೋರಾಗಿ ಒಂದು ಬ್ರಹ್ಮಾಂಡವಾಗಿ ನೆಗೆಯದೆ ಒಂದು ನಗುವಂತಿಲ್ಲ, ಸಂತೋಷ ಕೊಡಬೇಕು ಸಿನಿಮಾ. ಈ ಸಿನಿಮಾ ತುಂಬ ಸಂತೋಷ ಕೊಟ್ಟಿದೆ. ತೃಪ್ತಿಕರವಾಗಿ ಹೊರಡೆ ಹೆಂಗೆ ಹೋಗ್ತೀರಾ, ಏನು ಡೌಟ್ಫುಲ್ ಹೋಗ್ತಾರೆ, ಅದನ್ನೆಲ್ಲ ಹೊಡೆದಾಕಿ ಒಂದು ತೃಪ್ತಿಕರ ಸಿನಿಮಾ. ತುಂಬ ಸೂಪರಾಗಿದೆ. ಮತ್ತು ಸುಧಾಕರ್ ಅವರು ಎಲ್ಲೋ ಓ ಟಿ ಪ್ಯಾಕೆಟ್ ಮಿಸ್ ಮಾಡಿಬಿಡ್ತಾರೆ ಅಂದ್ಕೊಂಡಿದ್ದೆ. ಸೊ ಅದು ತುಂಬ ಥ್ಯಾಂಕ್ಸ್ ಸುಧಾಕರ್. ನೀವು ಓ ಟಿ ಸುಧಾಕರ್ನ ತಿರ್ಗಾ ತೊಗೊಂಬಂದಿದ್ದಾರೆ. ಮತ್ತು ಇಲ್ಲಿ ಆ್ಯಕ್ಟ್ ಮಾಡಿರೋ ಎಲ್ಲ ಆರ್ಟಿಸ್ಟು ಸೂಪರಾಗಿ ಅದ್ಭುತವಾಗಿದೆ ಸಿನಿಮಾ. ಮತ್ತು ಯಾರಿಗಾದರೂ ಲೋನ್ ಬೇಕಂದರೆ ಬನ್ನಿ, ಇಲ್ಲೇ ಇದ್ದಾರೆ, ಲೋನ್ ಕೊಡ್ತಾರೆ. ನಾನು ತುಂಬ ಲೋನ್ ತೊಗೊಂಡಿದ್ದೀನಿ, ನೆಕ್ಸ್ಟ್ ಬರಬೇಕು ಬೇರೆ ಲೋನ್ಗೆ. ದಯವಿಟ್ಟು ಬನ್ನಿ, ಲೋನ್ ತೊಗೊಳ್ಳಿ. ತುಂಬ ಸೂಪರಾಗಿದೆ ಅಮೃತಾಂಜನ್. ಯಾವುದೇ ಸ್ಟ್ರೆಸ್ ಇದ್ದರೂ ಬನ್ನಿ, ಇಲ್ಲೈತೆ ಲೋನ್ ಕೊಡೋದಕ್ಕೆ ಅಂತ ಸ್ಟ್ರೆಸ್ ಬಸ್ಸರ್ ಇದ್ದಾರೆ. ಬಂದು ಸಿನಿಮಾ ನೋಡಿ ಆರೈಸಿ, ಮತ್ತು ಕನ್ನಡ ಸಿನಿಮಾನು ಬೆಳೆಸಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಸೂಪರ್ ಆಯಿತು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಜಿತ್ ಜಯರಾಜ್. ಇವತ್ತು ಆ್ಯಕ್ಚುಲಿ ಅಮೃತಾಂಜನ್ ಸಿನಿಮಾಗೆ ಬಂದಿದ್ರಿ. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನಂತ ಹೇಳಿದ್ರೆ ಎಲ್ಲರೂ ರೀಲ್ ಮಾಡ್ತಾರೆ, ಡಿಫ್ರೆಂಟ್ ಕೈಂಡ್ ಆಫ್ ವೈರಲ್ ಆಗ್ತಾರೆ. ಆದರೆ ರಿಯಲ್ ಟ್ಯಾಲೆಂಟ್ ಅಂದರೆ ಇದು. ಓಕೆ, ರಿಯಲ್ ಟ್ಯಾಲೆಂಟ್ನ ಒಂದು ಸ್ಕ್ರೀನ್ ಮೇಲೆ ತೊಗೊಂಡು ಬಂದಿರೋದು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್. ಆ್ಯಂಡ್ ಪರ್ಫಾರ್ಮೆನ್ಸ್ ವೈಸ್ ನಾನು ಯಾವಾಗಲೂ ಸುಧಾಕರ್ದು ಆ್ಯಕ್ಚುಲಿ ರೀಲ್ಸ್ ನೋಡಿ ಐ ವಾಸ್ ಆ್ಯಕ್ಚುಲಿ ಅ ಫಾಲೋವರ್ ಆಫ್ ಹಿಸ್. ಆದರೆ ಇವತ್ತು ಐ ಬಿಕಮ್ ಅ ಫ್ಯಾನ್ ಆಫ್ ಹಿಸ್. ಸೊ ಸುಧಾಕರ್, ಹ್ಯಾಟ್ಸ್ ಆಫ್ ಟು ಯು. ಆ್ಯಂಡ್ ದಟ್ ಕಾಂಬೋ, ಗೌರವ್ ಆಗಿರಲಿ ಆ್ಯಂಡ್ ಕಾರ್ತಿಕ್, ಉಮೇಶ್, everyone have done fabulous. And the heroine Payal ಅವರು fabulous performance and hats off to you director ಸರ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬ ಈ ಕಲಾವಿದರನ್ನ ಎಲ್ಲ ಒಂದು ದೊಡ್ಡ ಸ್ಕ್ರೀನಿಗೆ ತೊಗೊಂಡು ಬಂದು ಇವತ್ತು ಒಂದು ಸ್ಯಾಂಡಲ್ವುಡ್ಗೆ ಇನ್ನೂ ಒಳ್ಳೆಯ ನಟರನ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಮೂವಿ. ಏನಂತ ಹೇಳಿದ್ರೆ ಸಿನಿಮಾನ ದಯವಿಟ್ಟು ಬಂದು ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇಲ್ಲ. ಯಾಕಂದರೆ ನೀವು ಈ ಸಿನಿಮಾ ನೋಡಿಲ್ಲ ಅಂದರೆ ಯು ಆರ್ ಗೋನ್ ಟು ಮಿಸ್ ಔಟ್ ಸಮಥಿಂಗ್. ಸೊ ದಯವಿಟ್ಟು ಬಂದು ಡೋಂಟ್ ಮಿಸ್ ಅಮೃತಾಂಜನ್ ಮೂವಿ, ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇಲ್ಲ. ಯು ವಿಲ್ ಡೆಫಿನೆಟ್ಲಿ ಮಿಸ್ ಔಟ್ ಇಫ್ ಯು ಡೋಂಟ್ ವಾಚ್ ಇಟ್. ಪ್ಲೀಸ್ ಕಮ್ ಆ್ಯಂಡ್ ವಾಚ್ ಅಮೃತಾಂಜನ್ ಆ್ಯಂಡ್ ಆಲ್ ದಿ ಬೆಸ್ಟ್ ಟೀಮ್. ಓಕೆ, ಸೊ ಆ್ಯಕ್ಚುಲಿ ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಬೇಕು. ಮಿಸ್ ಮಾಡ್ಕೊಳ್ಬೇಡಿ, ಇಟ್ಸ್ ಅ ವಂಡರ್ಫುಲ್ ಮೂವಿ ಅಮೃತಾಂಜನ್. ಯೂಶಲಿ ಕೆಲವು ವೀಡಿಯೋ ಬಿಟ್ಸ್ನ ನಮ್ಮ ಯಜಮಾನರು ತೋರಿಸ್ತಾ ಇದ್ರು ಫೋನಲ್ಲಿ, ನೋಡೋಣ ಅಂದ್ಕೊಳ್ತಿದ್ವಿ. ಸೊ ಕೊನೆಗೆ ಬಂದು ನೋಡಿದ್ವಿ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಆ್ಯಕ್ಟರ್ಸ್ ಹ್ಯಾವ್ ಡನ್ ಆ್ಯನ್ ಅಮೇಝಿಂಗ್ ಜಾಬ್ ಅಂತ ಹೇಳ್ಬೋದು. ಎಲ್ಲೂ ಕೂಡ ಒಂದು ಸೆಕೆಂಡು ಕೂಡ ಬೋರ್ ಆಗಿಲ್ಲ. ಎಷ್ಟು ಬೇಗ ಸಿನಿಮಾ ಮುಗ್ದೋಯ್ತಲ್ಲ ಅಂತ ಅನ್ನಿಸ್ಬಿಡ್ತು. ಬಟ್ ದ ಬೆಸ್ಟ್ ಪಾರ್ಟ್ ಆಫ್ ದ ಮೂವಿ ಇಸ್ ಮ್ಯೂಸಿಕ್. ಮ್ಯೂಸಿಕ್ ಇಸ್ ಅಮೇಝಿಂಗ್. ಒಳ್ಳೆ ಲೆವೆಲಿಗೆ ತೊಗೊಂಡೋಗಿದ್ದಾರೆ ಮ್ಯೂಸಿಕ್. ಸೊ ಎಲ್ಲರೂ
ಬನ್ನಿ, ಮಿಸ್ ಮಾಡಬೇಡಿ ಅಮೃತಾಂಜನ್. ವಂಡರ್ಫುಲ್ ಮೂವಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಗೇನ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ ಡೈರೆಕ್ಟರ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ನಿಮ್ಮ ಸಿನಿಮಾ ಚಿಕ್ಕ ಸಿನಿಮಾ ಅಲ್ಲ ಸರ್, ನಿಜವಾಗ್ಲೂ ದೊಡ್ಡ ಸಿನಿಮಾ. ಸೊ ಡೆಫಿನೆಟ್ಲಿ ಇಟ್ಸ್ ಗೋನ್ ಬಿ ಅ ಬ್ಲಾಕ್ ಬಸ್ಟರ್ ಫಾರ್ ಶ್ಯೂರ್. ಸೊ ಪ್ಲೀಸ್ ಡೋಂಟ್ ಮಿಸ್ ಇಟ್, ವಾಚ್ ಅಮೃತಾಂಜನ್. ಥ್ಯಾಂಕ್ ಯು. ಎಸ್, ಈಗ ಅಮೃತಾಂಜನ್ ಸಿನಿಮಾ ನೋಡ್ಕೊಂಡ್ ಬಂದ್ವಿ. ಭಾಳ ಖುಷಿ ಆಯ್ತು, ಭಾರಿ ಖುಷಿ ಆಯ್ತು. ಭಾಳ ದಿವಸ ಆಗಿತ್ತು. ನಕ್ಕು ಹತ್ತು, ಆಮೇಲೆ ಹಳೆ ಲವ್ ಸ್ಟೋರಿ ಎಲ್ಲ ನೆನಪು ಮಾಡ್ಕೊಂಡ್ವಿ ವಾಪಸ್. ಆಮೇಲೆ ಹಳೆಯ ಗಿಫ್ಟ್ ಎಲ್ಲ ಕೊಟ್ಟಿದ್ದು, ಚಾರ್ಜಸ್ ಗಿರ್ಜಸ್ ಎಲ್ಲ ನೆನಪದು. ಭಾರಿ ಮಸ್ತ್ ಐತಿ ಸಿನಿಮಾ ಅಮೃತಾಂಜನ್. ಡೈರೆಕ್ಟರ್ ಸರ್, ಇಂಥ ಸಿನಿಮಾ ಇನ್ನೂ ಬರಲಿ ಸರ್. ಆಮೇಲೆ ಇಂಥ ಸಿನಿಮಾ ಬಂದ್ರೆ ಭಾಳ ಖುಷಿ ಆಯ್ತು. ದಯಮಾಡಿ ಇಂಥ ಸಿನಿಮಾಗಳನ್ನ ಗೆಲ್ಲಿಸಬೇಕಾಗಿರೋ ಕರ್ತವ್ಯ ನಮ್ಮ ಕರ್ನಾಟಕದ ಜನದ್ದು. ಭಾರಿ ಚಲೋ ಐತಿ. ಬರೀ ಹೇಳಿಕೆಗಲ್ಲ ನಾ ಹೇಳಕತ್ತಿದ್ದು. ಒಂದ್ಸಲ ಬಂದು ಥಿಯೇಟ್ರಿಗೆ ನೋಡ್ರಿ, ನಿಮ್ಮ ಹಳೆಯ ನೆನಪು. ಆಮೇಲೆ ಲಾಸ್ಟಿಗೆ ಒಂದು ಮೆಸೇಜ್ ಕೊಟ್ಟಾರ ಸಿನಿಮಾದೊಳಗೆ, ಸೋಲು ಆಮೇಲೆ ಬಿದ್ದಿದ್ದು ಅವೆಲ್ಲ ಲಾಸ್ಟಿಗೆ ಗೆಲುವಿಗೆ ಸ್ಫೂರ್ತಿ ಹಾಕವು ಅನ್ನೋದು ತೋರಿಸ್ಯಾರ ಸಿನಿಮಾದಾಗ. ಮೆಸೇಜ್ ಐತಿ, ಕಾಮಿಡಿ ಐತಿ, ಫುಲ್ ಮೀಲ್ಸ್ ಸಿನಿಮಾ ಭಾರಿ ಚಲೋ ಐತಿ. ದಯಮಾಡಿ ಈ ಒಂದು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡ್ರಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಅಮೃತಾಂಜನ್ ಮುಂದೆ ನೋಡ್ಕೊಂಡ್ ಬಂದ್ವಿ. ಸಿನಿಮಾ ಮಾತ್ರ ಮಸ್ತ್ ಐತಿ. ನಮ್ಮ ಉತ್ತರ ಕರ್ನಾಟಕದಾಗ ಹೇಳ್ಬೇಕಂತಂದ್ರೆ ಮಕ್ಕಳು ಯಾರಂಗೆ ನಗುತ್ತೀವಿ ರೀ. ಸಿನಿಮಾ ಮಾತ್ರ ಪ್ಲೀಸ್ ಎಲ್ಲರೂ ಬಂದು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿರಿ. ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿರಿ. ಸಣ್ಣ ಸಣ್ಣ ವಿಷಯ ಇಟ್ಕೊಂಡು ಭಾರಿ ಚಂದ ಮಾಡಿರ, ಮಸ್ತ್ ಐತಿ. ಕಾಮಿಡಿ ಮಾತ್ರ ಅಲ್ಟಿಮೇಟ್. ಎಲ್ಲರೂ ಬಂದು ಸಿನಿಮಾ ನೋಡ್ರಿ, ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿರಿ. ಎಸ್, ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಇನ್ನೊಂದ್ಸರ ಹೇಳ್ಬೇಕಂತ ಅವನವನು ಬೆಂಕಿ ಐತಿ ಸಿನಿಮಾ. ಬಂದು ಎಲ್ಲರೂ ಸಿನಿಮಾ ನೋಡ್ರಿ. ನಮಸ್ಕಾರ, ಥ್ಯಾಂಕ್ ಯು. ಚೆನ್ನಾಗಿತ್ತು ಸಿನಿಮಾ, ತುಂಬ ಚೆನ್ನಾಗಿದೆ, ಭಾಳ ಮಜವಾಗಿದೆ ಸಿನಿಮಾ. ತುಂಬ ಖುಷಿ ಆಯ್ತು, ಯಾಕಂದ್ರೆ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಈ ಯೂಟ್ಯೂಬರ್ಸ್ಗಳು, ಕ್ರಿಯೇಟರ್ಸ್ಗಳು ಮಾಡಿರೋ ಸಿನಿಮಾ ಅಂದರೆ ಬೇರೆಯವ್ರಿಗೆ ಏನು ನಿರೀಕ್ಷೆ ಇರುತ್ತೋ ಗೊತ್ತಿಲ್ಲ. ನಾನಂತೂ ಯಾವುದೇ ನಿರೀಕ್ಷೆ ಇಟ್ಕೊಂಡು ಬಂದಿರಲಿಲ್ಲ. ನಮ್ಮ ವಿಶ್ವ ಆ್ಯಕ್ಟ್ ಮಾಡಿದ್ದಾನೆ ಅನ್ನೋ ಕಾರಣಕ್ಕೆ ನೋಡೋಕೆ ಬಂದಿದ್ದು ನಾನು. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾನೆ ವಿಶ್ವ, ಸೂಪರಾಗಿ ಮಾಡಿದ್ದಾನೆ. ನಮ್ಮ ವಿಶ್ವ ಎಷ್ಟೊತ್ತು ಸ್ಕ್ರೀನಲ್ಲಿದ್ದಾನೆ ಅನ್ನೋದು ಅಲ್ಲ ಮುಖ್ಯ, ಇದ್ದಷ್ಟು ಹೊತ್ತು ನಗಾಡ್ಸಿದ್ದಾನೆ. ಅದು ಅವ್ನ ಕ್ಯಾರೆಕ್ಟರ್ ಕೊಟ್ಟಿರೋವಂಥ ಜಸ್ಟಿಸು. ಇಡೀ ಟೀಮ್ ತುಂಬ ಚೆನ್ನಾಗಿ ಮಾಡಿದೆ. ಖಂಡಿತವಾಗ್ಲೂ ಒಂದು ಕನ್ನಡ ಏನು ಸಿನಿಮಾ ಲೋಕದಲ್ಲಿ ಒಂದು ವಿಭಿನ್ನವಾಗಿರೋ ಪ್ರಯತ್ನ. ಅಂದರೆ ಯಾವುದೇ ಸಿನಿಮಾದಲ್ಲಿ ಟ್ವಿಸ್ಟ್ಗಳು ಗೊತ್ತಾಗ್ಬಿಡುತ್ತೆ ನಿಮ್ಗೆ, ಇದು ಟ್ವಿಸ್ಟು ಅಂತ. ಬಟ್ ಈ ಸಿನಿಮಾದ ಆ ಟ್ವಿಸ್ಟ್ ಪಾಸ್ ಆದಮೇಲೆ ನಮಗೆ ಗೊತ್ತಾಗುತ್ತೆ, ಇದು ಟ್ವಿಸ್ಟ್ ಆಗಿತ್ತಲ್ವ ಅಂತ. ಅಷ್ಟು ಚೆನ್ನಾಗಿ ಅಂದರೆ ತುಂಬ ನೀಟಾಗಿ ಅದನ್ನು ತೊಗೊಂಡು ಹೋಗಿದ್ದಾರೆ. ಎಲ್ಲ ಒಂದು ಕಡೆ ಓಕೆ ಇದು ಹಿಂಗಾಗುತ್ತೆ ಈಗ ಅಂತ ನಿರೀಕ್ಷೆ ಮಾಡ್ತಿರ್ಬೇಕಾ. ನಾನು ಅವರು ಇಂಟರ್ವಲ್ನಲ್ಲಿ ಬಂದು ಮಾತಾಡಿಸಿದಾಗ ಅಂದೆ, ಮೋಸ್ಟ್ಲಿ ನೆಕ್ಸ್ಟ್ ಅಳಿಸ್ತೀರಾ ಅನಿಸುತ್ತೆ ನೀವು ಅಂತ. ಬಟ್ ತುಂಬ ವಿಭಿನ್ನವಾಗಿತ್ತು, ನನ್ನ ಕತೆ ಹೇಳಲ್ಲ. ಬಟ್ ಬಹಳ ಖುಷಿ ಆಯಿತು. ಆ್ಯಂಡ್ ನಮ್ಮ ನವೀನ್ ಡಿ ಪಟೇಲ್ ಸರ್ ಮಾಡಿದ್ದಾರೆ. ನಾವು ಕರಾವಳಿಯವರೆಲ್ಲ ನವೀನ್ ಡಿ ಪಟೇಲ್ ಸರ್ ಬಂದರೆ ಸ್ಕ್ರೀನ್ ಮೇಲೆ, ಸ್ಟೇಜ್ ಮೇಲೆ ನಾವು ನಾಟಕಗಳನ್ನು ನೋಡಿಕೊಂಡು ಬಂದಿರೋರಾಗಿರೋ ಕಾರಣಕ್ಕೆ ಅವರು ಸ್ಟೇಜ್ ಮೇಲೆ ಬಂದರೆ ನಗ್ತೀವಿ, ನಗ್ಸೋಕೆ ಬರ್ತಾರೆ ಅಂತ ನಿರೀಕ್ಷೆ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ಅವ್ರು ಅಳಿಸಿದ್ದಾರೆ, ಅದಕ್ಕೆ ಬಹಳ ಖುಷಿ ಆಯಿತು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇಡೀ ಟೀಮ್ ತುಂಬ ಒಂದು ತುಂಬ ಮಜವಾಗಿ ನೋಡಬೇಕು ಒಂದು ಸಿನಿಮಾ, ಸುಮ್ಮನೆ ಒಂದು ರಿಲ್ಯಾಕ್ಸ್ಗೋಸ್ಕರ ಸಿನಿಮಾ ನೋಡಬೇಕು ಅಂದರೆ ಖಂಡಿತವಾಗ್ಲೂ ಒಂದು ಸಿನಿಮಾ ನೋಡಿ. ಭಾಳ ಚೆನ್ನಾಗಿ ಮಾಡಿದ್ದಾರೆ, ಅನ್ಸೋದೇ ಇಲ್ಲ. ಅಂದರೆ ಹೊಸಬ್ರ ಒಂದು ಹೊಸ ಪ್ರಯತ್ನ ಅಂತಲೂ ಅನ್ಸೋದಿಲ್ಲ, ಅಥವಾ ಇವ್ರಿಗೆ ಯಾವುದೇ ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಅನ್ಸಲ್ಲ. ನನಗೆ ಗೊತ್ತಿಲ್ಲ ಅವ್ರ ಎಕ್ಸ್ಪೀರಿಯನ್ಸ್ಡ್ ಹೌದಾ ಅಲ್ವಾ ಅಂತ. ಆದರೆ ತುಂಬ ಒಂದು ಪ್ರೊಫೆಷ್ನಲಿ ಒಂದೊಂದು ಕನ್ನಡ ಸಿನಿಮಾದಲ್ಲಿ ಇಂಥದ್ದು ಒಂದು ಜಾನರ್ ಇದೆ, ಈ ಥರದ ಒಂದು ಜಾನರ್ನ ಇಷ್ಟಪಡೋ ಒಂದು ವರ್ಗ ಪ್ರೇಕ್ಷಕರಿದ್ದಾರೆ ಅನ್ನೋದು ಬಹುಶಃ ಈ ಸಿನಿಮಾದ ಮೂಲಕ ಒಂದು ಗೊತ್ತಾಗುತ್ತೆ ಎಲ್ರಿಗೂ ಅಂತ ನಾನು ಅಂದ್ಕೊಳ್ತೀನಿ. ಆಲ್ ದ ಬೆಸ್ಟ್ ವಿಶ್ವ, ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಯಾರ್ದು ಎಲ್ಲೂ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ವೆರಿ ಬೆಸ್ಟ್. ಹಾಯ್, ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಅಮೃತಾಂಜನ್ ಮೂವಿ ನೋಡ್ಕೊಂಡು ಬಂದಿದ್ದೀನಿ. ಇದ್ರ ಬಗ್ಗೆ ತುಂಬ ಕೇಳಿದ್ದೆ, ಶಾರ್ಟ್ ಮೂವಿ ಬಗ್ಗೆ ಆ್ಯಂಡ್ ಪರ್ಫಾರ್ಮೆನ್ಸಸ್ ಬಗ್ಗೆ, ಹೀರೋ ಬಗ್ಗೆ ತುಂಬ ಕೇಳಿದ್ದೆ. ಆ್ಯಂಡ್ ಆ್ಯಸ್ ಯೂಶುವಲ್ ನಾನು ವಿಶ್ವ ಬಗ್ಗೆ ಏನೂ ಮಾತಾಡಲ್ಲ. ಹಿ ಈಸ್ ಆಲ್ರೆಡಿ ಅವ್ರೇನು ಅಂತ ಅವ್ರ ಪರ್ಫಾರ್ಮೆನ್ಸಲ್ಲಿ ತುಂಬ ಮೂವೀಸಲ್ಲಿ ಪ್ರೂವ್ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ಹಿಯರ್ ಬಿಕಾಸ್ ಆಫ್ ಹಿಮ್ ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಹಿಮ್ ಆ್ಯಂಡ್ ಸೋ ಗ್ಲ್ಯಾಡ್ ದಟ್ ಈಸ್ ಮೈ ಫ್ರೆಂಡ್ ಆ್ಯಂಡ್ ಪರ್ಫಾರ್ಮ್ ಸೋ ವೆಲ್. ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಆ್ಯಂಡ್ ಈ ಮೂವಿಯಿಂದ ತುಂಬ ಮೂವೀಸ್ ಸಿಗಲಿ ಅವ್ರಿಗೆ ಅಂತ ಕೇಳ್ಕೊತೀನಿ. ಹಾಗೆ ನನಗೆ ಕಂಪ್ಲೀಟ್ ಪೈಸಾ ವಸೂಲ್ ಎಂಟರ್ಟೈನಿಂಗ್ ಮೂವಿ ಅಂತ ಅನಿಸ್ತು. ಡೈಲಾಗ್ಸ್ ಆಗಿರ್ಬೋದು, ಎಮೋಷ್ನಲ್ ಥ್ರೆಡ್ ಆಗಿರ್ಬೋದು ಮೂವಿಯಲ್ಲಿ, ಆ್ಯಂಡ್ ಲವ್ ಸ್ಟೋರಿ ಆಗಿರ್ಬೋದು, ಎವ್ರಿಥಿಂಗ್ ಎಲ್ಲ ಇದೆ. ಒಂದು ಪಕ್ಕ ಎಂಟರ್ಟೈನರ್. ಎಲ್ಲರೂ ಬಂದು ಥಿಯೇಟರ್ಸಲ್ಲೇ ಮೂವಿ ನೋಡಿ ಅಂತ ಕೇಳ್ಕೊತೇನೆ. ಆ್ಯಂಡ್ ಆಲ್ ದಿ ಬೆಸ್ಟ್ ಟು ದ ಟೀಮ್. ಥ್ಯಾಂಕ್ ಯು. ಇವತ್ತು ಅಮೃತಾಂಜನ್ ಸಿನಿಮಾ ನೋಡೋಕ್ಕೆ ಬಂದಿದ್ದೆ. ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ ತನಕ ಎಲ್ಲರೂ ನಗಿಸುತ್ತೆ. ಆ್ಯಂಡ್ ಇಟ್ಸ್ ಅ ವೆರಿ ಇಮರ್ಸಿವ್ ಸಿನಿಮಾ. ಈ ಫಿಲಮಲ್ಲಿ ಬರೀ ಕಾಮಿಡಿ ಒಂದೇ ಅಲ್ಲ, ಲವ್ ಸ್ಟೋರಿ ಇದೆ, ಫ್ಯಾಮಿಲಿ ವ್ಯಾಲ್ಯೂಸ್ ಇದೆ. ಆ್ಯಂಡ್ ಎಲ್ಲರ ಪರ್ಫಾರ್ಮೆನ್ಸಸ್ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ವಿಶ್ವ ತುಂಬ ಚೆನ್ನಾಗಿ ಮಾಡಿದ್ದಾನೆ.
ನನ್ನ ವೆರಿ ಕ್ಲೋಸ್ ಫ್ರೆಂಡ್ ವಿಶ್ವ. ಅವನು ತುಂಬ ಖುಷಿಯಿಂದ ನಾನು ಅಮೃತಾಂಜನ್ ಸಿನಿಮಾದಲ್ಲಿ ಒಂದು ಒಳ್ಳೆ ರೋಲ್ ಮಾಡಿದ್ದೀನಿ, ಬಂದು ನೋಡಿ ಅಂತ ಕರೆದ. ಆ್ಯಂಡ್ ತುಂಬ ಖುಷಿಯಾಗಿ ನಾನು ಅವನ ಸ್ಕ್ರೀನಲ್ಲಿ ನೋಡಿದೆ. ಆ್ಯಂಡ್ ಎವ್ರಿ ಟೈಮ್ ಇಸ್ ಆನ್ ಸ್ಕ್ರೀನ್ ಎಲ್ಲ ನಗ್ತಾಯಿದ್ರು. ಅವ್ನ ಕಾಮಿಡಿ ತುಂಬ ಚೆನ್ನಾಗಿ ಲ್ಯಾಂಡ್ ಆಗಿದೆ. ಐ ಆಮ್ ವೆರಿ ಪ್ರೌಡ್ ಆಫ್ ಯು ವಿಶ್ವ. ನಿಮ್ಗೆ ಇನ್ನೂ ತುಂಬ ಸಿನಿಮಾ ಸಿಗಲಿ, ದೊಡ್ಡ ದೊಡ್ಡ ಸಿನಿಮಾ ಸಿಗಲಿ. ಆ್ಯಂಡ್ ಅಮೃತಾಂಜನ್ ಸಿನಿಮಾ ಬ್ರೋ ಬನ್ನಿ ಬ್ರೋ, ನಂಗೆ ತುಂಬ ಹಳೆ ಪರಿಚಯ. ನಮ್ಮನೆಯವ್ರ ರಾಣಿ ಮಾಡೋ ಟೈಮಲ್ಲಿ ಸಿಕ್ಕಿದ್ರು, ಇವತ್ತು ಅವ್ರನ್ನ ದೊಡ್ಡ ಸ್ಕ್ರೀನಲ್ಲಿ ನೋಡೋಂಗಾಯ್ತು. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಬ್ರೋ. ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಅದರಲ್ಲೂ ಅಮೃತಾಂಜನ್ ಅನ್ನೋ ಸಿನಿಮಾ ನೀವು ಥಿಯೇಟ್ರಲ್ಲಿ ಬಂದು ಒಂದು ಕಮ್ಯುನಲ್ ಬೀಯಿಂಗ್ ಮಾಡಿದ್ರೆ ಎಲ್ಲರೂ ಅಂದರೆ ಒಂದಷ್ಟು ಜನ ನಗ್ತಾ ಇರ್ತಾರೆ, ನಿಮ್ಗೆ ಇನ್ನೂ ಎಕ್ಸ್ಪೀರಿಯನ್ಸ್ ಚೆನ್ನಾಗಾಗುತ್ತೆ. ಫೋನಲ್ಲಿ ನೋಡೋಕ್ಕಿಂತ ಥಿಯೇಟ್ರಲ್ಲಿ ಬಂದು ನೋಡಿ. ಆಲ್ ದಿ ಬೆಸ್ಟ್ ಟೀಮ್ ಅಮೃತಾಂಜನ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.